ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಕಲಬುರಗಿ ನಗರದ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಇಂದು ವಿಶೇಷ ಸಾಂಸ್ಕೃತಿಕ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಬುದ್ಧ ಬಸವ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಅಂಗವಾಗಿ ಸಾಧಕರಿಗೆ ಬುದ್ಧ ಬಸವ ಅಂಬೇಡ್ಕರ್ ರಾಜ್ಯ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ತ್ರಿಷಾ ಎಜುಕೇಷನ್ ಚಾರಿಟೇಬಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ಹಾಗೂ ಪ್ರಿಯದರ್ಶಿನಿ ಗ್ರಾಮೀಣ ಅಭಿವೃದ್ಧಿ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಲಬುರಗಿ ನಗರದ ಸಾಂಸ್ಕೃತಿಕ ಕೇಂದ್ರ ಬಿಂದುವಾಗಿರುವ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಇಂದು ವೈಚಾರಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಾಕ್ಷಿಯಾಗಿತ್ತು. ಮಹಾಪುರುಷರಾದ ಬುದ್ಧ ಬಸವೇಶ್ವರ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ನಿಮಿತ್ತ ಇಂದು ಭವ್ಯ ಸಮಾರಂಭವೊಂದನ್ನು ಆಯೋಜಿಸಲಾಯಿತು. ಬೆಂಗಳೂರಿನ ಪ್ರಿಯದರ್ಶಿನಿ ಗ್ರಾಮೀಣ ಅಭಿವೃದ್ಧಿ ಫೌಂಡೇಶನ್ ಸಂಸ್ಥೆ ಹಾಗೂ ಕಲಬುರಗಿಯ ತ್ರಿಷಾ ಎಜುಕೇಷನ್ ಚಾರಿಟೇಬಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ಸಂಯೋಗದಿಂದ ಈ ಕಾರ್ಯಕ್ರಮ ನಡೆಯಿತು. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ನಾಡಿನ ಪ್ರಮುಖ ಸಾಧಕರಿಗೆ ಈ ಸಂದರ್ಭದಲ್ಲಿ ಪ್ರತಿಷ್ಠಿತ ಬುದ್ಧ ಬಸವ ಅಂಬೇಡ್ಕರ್ ರಾಜ್ಯ ರತ್ನ ಪ್ರಶಸ್ತಿ ನೀಡಿ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಪ್ರಶಸ್ತಿ ಪ್ರದಾನ ಬಳಿಕ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರೇಕ್ಷಕರ ಮನಗೆಲ್ಲುವಲ್ಲಿ ಯಶಸ್ವಿಯಾದವು. ಸ್ಥಳೀಯ ಕಲಾವಿದರು ಮೂಡಿಬಂದ ಸಾಂಸ್ಕೃತಿಕ ವೈಭವಕ್ಕೆ ರಂಗಮಂದಿರ ಸಾಕ್ಷಿಯಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಪ್ರಮುಖ ಜನಪ್ರತಿನಿಧಿಗಳು, ಸಾಹಿತಿಗಳು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೂ ಇದೇ ರೀತಿ ಕೂಡ ಮುಂದೂ ಕೂಡ ಅವರು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ಕೊಂಡು ಹೋಗಲಿ. ಹಾಗೂ ಈ ಕಾರ್ಯಕ್ರಮ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಆದರ್ಶ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಅಳವಡಿಸ್ಕೊಳ್ಬೇಕು. ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಾಕಷ್ಟು ಒಂದು ಚರಿತ್ರೆ ಇದೆ. ಆ ಚರಿತ್ರೆ ಇವತ್ತು ತಿಳ್ಕೊಳಕ್ಕೆ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ಹಾಗೂ ಒಂದು ಒಳ್ಳೆಯ ಕಾರ್ಯಕ್ರಮ ನಾವು ಆಲಿಸಿಕೊಂಡು ಇದರ ತತ್ವ ಆದರ್ಶ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ನೀವು ಸೇರಿ ಒಂದು ಒಳ್ಳೆಯ ಸಮಾಜ ಕಟ್ಟೋಣ, ಒಳ್ಳೆಯ ಒಂದು ನಾಡು ಕಟ್ಟೋಣ, ಒಳ್ಳೆಯ ಒಂದು ಜಿಲ್ಲೆ ಕಟ್ಟೋಣ ನಾವೆಲ್ಲರೂ ಸೇರಿ. ಹಾಗೂ ಇವತ್ತು ಅಶ್ವಿನಿಯವರು ಹಾಗೂ ಸುಮಾ ಅವರು ಒಂದು ಒಳ್ಳೆಯ ಒಂದು ದಿಶಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇಬ್ಬರು ಸೇರಿ ಬಹಳ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ಅವರ ಪ್ರಶಸ್ತಿ ಪುರಸ್ಕೃತರು ಪ್ರಕಾರ ಸುಮಾರು ಜನರಿಗೆ ಅವರು ಪ್ರಶಸ್ತಿ ಒಂದು ಕೊಡ್ತಾ ಇದ್ದಾರೆ. ಒಂದು ಒಳ್ಳೆಯ ಕಾರ್ಯಕ್ರಮ. ಅವರು ಇಂಥ ಒಂದು ಎಲ್ಲ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿ ಹಾಗೂ ಸಮಾಜಕ್ಕೆ ಹೆಚ್ಚಿನ ಟೈಮ್ ಕೊಟ್ಟು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿ ಹಾಗೂ ಒಳ್ಳೆಯ ಒಂದು ವ್ಯಕ್ತಿತ್ವ ಹೊಂದುವಂಥವ್ರಿಗೆ ಒಂದು ಪ್ರಶಸ್ತಿ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ. ಅವರ ಒಂದು ಇಬ್ಬರಿಗೆ ನಾನು ಧನ್ಯವಾದ ಹೇಳ್ತೇನೆ. ಹಾಗೂ ಇಬ್ಬರು ಮಹಿಳೆಯರಾಗಿ ಒಂದು ಒಳ್ಳೆಯ ಕೆಲಸ ಅವರು ಮಾಡ್ತಾ ಇದ್ದಾರೆ. ಹಾಗೂ ಮುಂದಿನ ದಿನಗಳು ಕೂಡ ಹಿಂದೆ ಒಂದು ಕೆಲಸ ಕಾರ್ಯಕ್ರಮ ಮಾಡ್ಕೊಂತ ಹೋಗ್ಲಿ. ಹಾಗೂ ಅವರ ಜೊತೆಗೆ ನಾನು ಕೂಡ ಅವ್ರ ಜೊತೆಗೆ ಇರ್ತೀನಿ. ಹಾಗೂ ಎಲ್ಲ ರೀತಿಯಿಂದ ಅವರ ಜೊತೆಗೆ ತನು ಮನ ಧನದಿಂದ ಅವರ ಜೊತೆಗೆ ಇರ್ತೀನಿ ಅಂತಂತ ಹೇಳಿ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಕಾರ್ಯಕ್ರಮ ಬಹಳ ಒಳ್ಳೆಯ ಕಾರ್ಯಕ್ರಮ. ಹಾಗೂ ಬಹಳ ಒಳ್ಳೆಯ ಒಂದು ಇಬ್ಬರ ಜೋಡಿ ಬಹಳ ಒಳ್ಳೆಯ ಜೋಡಿ ಇದೆ ಅವ್ರದ್ದು, ಅಶ್ವಿನಿ ಅವರು ಸುಮಾ ಅವ್ರದ್ದು. ಇದೇ ರೀತಿ ಮುಂದೆ ಕೂಡ ಅಕ್ಕ ತಂಗಿಯರಂತೆ ಒಂದು ಯಾವುದೇ ವೈಮನಸ್ಸು ಆಗಲಾದಂತೆ ಒಂದು ಒಳ್ಳೆಯ ಕಾರ್ಯಕ್ರಮ ಇದೇ ರೀತಿ ಮಾಡ್ಕೊಂಡು ಹೋಗ್ರಿ ಅಂತಂತ ಹೇಳಿ. ಹಾಗೂ ಯಾವಾಗಲೂ ಕೂಡ ಒಗ್ಗಟ್ಟಿರ್ಬೇಕು. ಒಗ್ಗಟ್ಟಿದ್ರೆ ಏನನ್ನೂ ಸಾಧಿಸ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಶಿಕ್ಷಣ, ಸಂಘಟನೆ, ಹೋರಾಟ ಇವು ಮೂರು ಇದ್ದರೆ ಒಂದು ಏನು ದೇಶವನ್ನು ಗೆದಿಬಹುದು. ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಹಾಗೂ ಸಂಸ್ಕಾರ ಕೊಡೋದ್ರಲ್ಲಿ ನಾವು ಯಶಸ್ವಿ ಆಗಬೇಕು. ಮಕ್ಕಳಿಗೆ ಒಂದು ಒಳ್ಳೆಯ IAS, IPS, ಡಾಕ್ಟರು, ಇಂಜಿನಿಯರು, ಒಳ್ಳೆಯ ರಾಜಕಾರಣಿ ಆಗಬೇಕಾದರೂ ಶಿಕ್ಷಣ ಬಹಳಕ್ಕೆ, ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗೋ ಶಿಕ್ಷಣ ಮಾಡಬೇಕು. ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನನಸಾಗಬೇಕಾದ್ರೆ ಅವರ ಒಂದು ಹಾಕಿಕೊಟ್ಟ ಮಾರ್ಗದರ್ಶನ ನಾವೆಲ್ಲರೂ ಸಾಗಬೇಕು. ಹಾಗೂ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ತಂತ್ರವನ್ನು ಮಾಡಿದ್ರೆ ಅವರ ಕನಸು ನನಸಾಗ್ತದಂತ ಹೇಳಿ ಇವತ್ತು ನನಗೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಬ್ಬರಿಗೆ ಹಾಗೂ ಅಶ್ವಿನಿ ಹಾಗೂ ಸುಮಾ ಅವರಿಗೆ ನಾನು ಧನ್ಯವಾದ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ. ಸುರೇಶ್ ಬಡಿಗೇರ್ ಅವರು ಹೇಳಿದಾಗೆ ಈ ಜಗತ್ತು, ಈ ಭಾರತ ದೇಶ ಇವತ್ತು ಇಷ್ಟೊಂದು ನಾವು ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ರೆ ಇವತ್ತು ನಮ್ಮ ಇತಿಹಾಸವನ್ನ ಜಗತ್ತಿಗೆ, ವಿಶ್ವಕ್ಕೆ ಗೊತ್ತಾಗಬೇಕಾದ್ರೆ ಇಲ್ಲಿ ಅನೇಕ ಸಾಧಕರುಗಳ ಪ್ರಯತ್ನ ಇದೆ, ಅವರ ಶ್ರಮ ಇದೆ. ಅಂಥದ್ರಲ್ಲಿ ನಮ್ಮ ಬುದ್ಧ ಕೂಡ 2500 ವರ್ಷಗಳ ಹಿಂದೆ ಈ ಭರತ ಭೂಮಿಯಲ್ಲಿ ಹುಟ್ಟಿ ಬಂದು ರಾಜನಾಗಿ ಅದನ್ನು ತ್ಯಜಿಸಿ ಒಬ್ಬ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿ ಯೋಗಿಯಾಗಿ ಅವರು
ಇತಿಹಾಸ ಕೂಡ ತಮಗೆಲ್ಲ ಗೊತ್ತಿದೆ. ಬುದ್ಧ ಹುಟ್ಟಿದ್ದು ಒಂದೇ ದಿನ, ಬುದ್ಧ ನಮ್ಮನ್ನು ಅಗಲಿದ್ದು ಕೂಡ ಒಂದೇ ದಿವಸ, ಮತ್ತು ಅವರ ಒಂದು ಯೋಗ ಸಾಧನೆ ಏನು ಜ್ಞಾನೋದಯ ಆಗಿರ್ತಕ್ಕಂಥದ್ದು ಕೂಡ ಅವರು ಒಂದೇ ದಿನ. ಅದೇ ರೀತಿ ಬಸವಣ್ಣವರು ಕೂಡ 12ನೇ ಶತಮಾನದಲ್ಲಿ ಈ ಸಮಾಜದಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ಬಸವಾದಿ ಶರಣರು ಕುಲಕ್ಕೊಬ್ಬ ಶರಣರನ್ನ ಸೇರಿ ಆಗಿನ ಅನುಭವ ಮಂಟಪದಲ್ಲಿ ವಚನ ಸಾಹಿತ್ಯದ ಮೂಲಕ ಧರ್ಮ ಜಾಗೃತಿ ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಈ ದೇಶದಲ್ಲಿ ಇರ್ತಕ್ಕಂಥ ಅಸ್ಪೃಶ್ಯತೆ ಹೋಗಬೇಕು, ಮೂಢನಂಬಿಕೆ ಹೋಗಬೇಕು, ಜಾತೀಯತೆ ಹೋಗಬೇಕು, ಸ್ತ್ರೀ ಸಮಾನತೆ ಬರಬೇಕು, ಸಮಾಜ ಬರಬೇಕಂತ ಹೇಳಿ 12ನೇ ಶತಮಾನದಲ್ಲಿ ಅನೇಕ ಧರ್ಮದ ವಚನಗಳನ್ನ ಹೇಳೋದರ ಮೂಲಕ ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನ ಮಾಡಿ, ಆದರೂ ಕೂಡ ಅದನ್ನ ಜಾರಿಗೆ ಬರ್ತಕ್ಕಂಥದ್ದು ಆಗಲಿಲ್ಲ. ಯಾವಾಗ ಈ ದೇಶಕ್ಕೆ ಸ್ವತಂತ್ರ ಸಿಕ್ತು, ಸ್ವತಂತ್ರ ಬಂದ ನಂತರ ಬಡಿಗೇರವರು ಹೇಳಿದಾಗೆ ಸುಮಾರು 32 ವಿಷಯದಲ್ಲಿ ಅಧ್ಯಯನ ಮಾಡಿ ಆ ಡಿಗ್ರಿಯನ್ನು ಪಡೆದು ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೈಗೆ ಈ ದೇಶದ ಸಂವಿಧಾನ ಬರ್ತಕ್ಕಂಥ ಕೆಲಸವನ್ನು ಒಪ್ಪಿಸಿದರು. ಅವರು ಕೂಡ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಸುಮಾರು ಸಮೀಪ 3 ವರ್ಷಗಳವರೆಗೆ ಜಗತ್ತಿನ ಎಲ್ಲ ದೇಶದ ಸಂವಿಧಾನವನ್ನು ಓದಿಕೊಂಡು ಭಾರತ ದೇಶದಲ್ಲಿ ಇರ್ತಕ್ಕಂಥ ಅನೇಕ ಧರ್ಮಗಳು, ಅನೇಕ ಜಾತಿಗಳು, ಅನೇಕ ಭಾಷೆಗಳು, ಅನೇಕ ಪಂಗಡಗಳು, ಇಲ್ಲಿರ್ತಕ್ಕಂಥ ಪರಿಸ್ಥಿತಿ, ಇಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ, ಮೂಢನಂಬಿಕೆ, ಜಾತಿ ಪದ್ಧತಿ ಇವೆಲ್ಲವನ್ನ ಅವರು ಅಧ್ಯಯನ ಮಾಡಿದಲ್ಲಿ ಸ್ವತಃ ಮನಗಂಡಿದ್ರು, ಸ್ವತಃ ಅನುಭವಿಸಿದ್ರು. ಅವರು ವಿದ್ಯಾಭ್ಯಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಮುಟ್ಟಿ ತಟ್ಟಕ್ಕಂಥದ್ದು, ಮೇಲು ಕೀಳು ಅಂತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ಮೂಢನಂಬಿಕೆಗಳು, ಆಚಾರ ವಿಚಾರಗಳನ್ನ, ಸ್ತ್ರೀಯರಿಗೆ ಯಾವುದೇ ರೀತಿಯಿಂದ ಹಕ್ಕು ಇಲ್ಲೇ ಕೇವಲ ಆಕೆ ಮನೆಯಲ್ಲಿ ಇರ್ತಕ್ಕಂಥದ್ದು, 4 ಗೋಡೆಯ ಮಧ್ಯದಲ್ಲಿ ಇರ್ತಕ್ಕಂಥ ಹೆಣ್ಣು ಮಗಳ ಕೆಲಸ, ಭೋಗದ ವಸ್ತು ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಾ ಇದ್ರು ಈ ಸಮಾಜ. ಇದೆಲ್ಲವನ್ನ ಅಧ್ಯಯನ ಮಾಡಿ ಅವರು ಒಂದು ಒಳ್ಳೆಯ ಸಂವಿಧಾನವನ್ನ ಈ ಜಗತ್ತಿಗೆ ಕೊಟ್ಟು ಎಲ್ಲರೂ ಕೂಡ ಸಮಾನತೆಯಲ್ಲಿ ಇರಬೇಕು, ಎಲ್ರಿಗೂ ಕೂಡ ಒಂದು ಅಧಿಕಾರದ ಕೆಲಸ ಹತ್ತಬೇಕು, ಸ್ತ್ರೀ ಸಮಾನತೆ ಆಗಿ ತರಬೇಕು. ಈ ಜಗತ್ತಿನಲ್ಲಿ ಎಲ್ಲರೂ ಸಮನಾಗಿರ್ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಅಧಿಕಾರದಲ್ಲಿ ಕಾರ್ಯವನ್ನ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೊಂದಿಕೊಂಡು ಎಲ್ಲರಿಗೂ ಮತದಾನದ ಹಕ್ಕನ್ನು ಕೊಟ್ಟು ಎಲ್ಲರಿಗೂ ಒಂದೇ ಓಟನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಪ್ರಜಾಪ್ರಭುತ್ವನ ಜನರಿಗೆ ಕೈ ಕೊಟ್ಟಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಕೆಲಸ. ಆ ಸಂವಿಧಾನ ಯಾವಾಗಿಂದ ಜಾರಿಗೆ ಬಂತು ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಸಮಾಜ, ಸ್ತ್ರೀಯರಿಗೆ ಸಮಾನತೆ, ಸ್ತ್ರೀಯರಿಗೆ ಮತದಾನ ಹಕ್ಕು ಕೊಡುವುದರ ಮೂಲಕ ಸ್ತ್ರೀಯರು ಕೂಡ ಕುಟುಂಬದಲ್ಲಿ ಪಾಲುದಾರರು ಅಂತಕ್ಕಂಥ ಮಾತನ್ನು ಹೇಳಿ ಸ್ತ್ರೀಯರಿಗೆ ರಾಜಕೀಯದಲ್ಲಿ ವಿಶೇಷವಾದಂತಹ ಸ್ಥಾನಮಾನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಕಲ್ಪನೆ ಮಾಡಿ ಕಲ್ಪಿಸಿಕೊಟ್ಟು ಇವತ್ತು ಅನೇಕ ರೀತಿಯಿಂದ ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಏನು ಒಬ್ಬ ಕಡು ಬಡವೆ ಆಗಿರ್ತಕ್ಕಂಥ ನಮ್ಮ ರಾಷ್ಟ್ರಪತಿಯಾಗಿ ಕೂಡ ಬಂದ್ರೆ ಅವರು ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥದ್ದು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ. ಇಂಥ ಅನೇಕ ಧರ್ಮಕ್ಕೆ ಕೊಡುಗೆ ಕೊಟ್ಟಂತಹ ಮಹಾನ್ ವ್ಯಕ್ತಿಗಳನ್ನ ಆರಾಧಿಸಬೇಕು ಅನ್ನುವ ಕಾರಣಕ್ಕಾಗಿ ಇಂತಹ ಒಂದು ಸುಂದರ ಕಾರ್ಯಕ್ರಮವನ್ನ ಅವರು ಹಮ್ಮಿಕೊಂಡಿದ್ದಕ್ಕೆ ಈ ತ್ರಿಷಾ ಎಜುಕೇಶನ್ ಚಾರಿಟೇಬಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ನವರಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕಾಗತ್ತೆ. ಬುದ್ಧ, ಬಸವ, ಅಂಬೇಡ್ಕರ್ ಈ ದೇಶ ಕಂಡಂತಹ ಅಪ್ರತಿಮ ಶಕ್ತಿಯನ್ನ ಹೊಂದಿರುವಂತವರು. ನಾವು ಗುರುವಿನನ್ನ ಬ್ರಹ್ಮನಿಗೆ ಹೋಲಿಸ್ತೇವೆ, ಗುರುವಿನನ್ನ ವಿಷ್ಣುವಿಗೆ ಹೋಲಿಸ್ತೇವೆ, ಮತ್ತು ಅದೇ ಗುರುವನ್ನ ನಾವು ಮಹೇಶ್ವರ್ಗೆ ಹೋಲಿಸ್ತೇವೆ. ಅದೇ ಪ್ರಕಾರವಾಗಿ ಇವತ್ತು ನಮ್ಮ ದೇಶಕ್ಕೆ, ನಮ್ಮ ದೇಶ ಸುರಕ್ಷಿತವಾಗಿರಬೇಕು, ಇಲ್ಲಿಯ ಜನಜೀವನ ಸುಂದರವಾಗಿರಬೇಕು, ಸಮಾನತೆಯಿಂದ ಕೂಡಿರಬೇಕು ಅನ್ನುವ ಕಾರಣಕ್ಕಾಗಿ ಈ 3 ಜನ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಹೇಗೆ ಇಲ್ಲಿ ಕೆಲಸ ಮಾಡಿದ್ರು ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರರ ರೀತಿಯಲ್ಲೇ ಕೆಲಸ ಮಾಡಿದ್ರು ಅಂತ ನಮ್ಗೆ ಅನಿಸ್ತಾ ಇದೆ. ಹೀಗಾಗಿನೇ ಭಾರತ ಅನ್ನುವಂತಹ ದೇಶ
ವಿಶ್ವದಲ್ಲಿಯೇ ಶ್ರೇಷ್ಠತೆ ಪಡೆದಂತಹ ದೇಶ. ಬುದ್ಧನ ಬಗ್ಗೆ ಬಹಳಷ್ಟು ಜನ ಅಧ್ಯಯನ ಮಾಡಿರೋದಿಲ್ಲ. ಕೇವಲ ಬುದ್ಧ ಅನ್ನುವಂಥದ್ದನ್ನೇ ನಾವು ಕೇಳಿರ್ತೇವೆ. ಆಮೇಲೆ ಬಸವಣ್ಣನವರ ವಚನ ಸಾಹಿತ್ಯವೂ ಕೂಡ ನಾವು ಅರ್ಥ ಮಾಡ್ಕೊಂಡಿಲ್ಲ. ಅಂಬೇಡ್ಕರ್ ಅವರ ಬರೆದಂತಹ ಕಾನೂನು ನಿಯಮಗಳು ಕೂಡ ನಾವು ಸರಿಯಾಗಿ ತಿಳ್ಕೊಳ್ಳದೇನೆ ಇಲ್ಲಿ ಜೀವನವನ್ನ ನಡೆಸ್ತಾ ಇದ್ದೇವೆ. ಯಾರು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಸಂದೇಶವನ್ನ, ಸಾರಾಂಶವನ್ನ ಗೊತ್ತು ಮಾಡ್ಕೊಂಡಿಲ್ವೋ ಅವ್ರನ್ನೆಲ್ಲ ಗೊತ್ತು ಮಾಡುವುದಕ್ಕಾಗಿನೇ ಈ ದೇಶದ, ಈ ನಾಡಿನ ಅನೇಕ ಸೇವಾ ಟ್ರಸ್ಟ್ಗಳು ಅವರ ಜಯಂತಿಗಳನ್ನ ಆಚರಣೆ ಮಾಡುವುದರ ಮುಖಾಂತರ ಅವರ ವಿಚಾರಗಳನ್ನ ಬಿತ್ತರಣೆ ಮತ್ತು ಪ್ರಸಾರ ಮಾಡ್ತಾ ಇರೋದು ಬಹಳ ಒಂದು ಸ್ವಾಗತಾರ್ಹ ಅಂತ ನನಗನ್ನಿಸ್ತಾ ಇದೆ. ಈ ದೇಶದಲ್ಲಿ ಹುಟ್ಟಿರುವಂತಹ ಬುದ್ಧನ ಕೆಲಸ ಬಹಳ ಶ್ರೇಷ್ಠವಾಗಿರುತ್ತೆ. ಅದೇ ಮಾದರಿಯಲ್ಲಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಸಮಾನತೆ ಇಲ್ಲದೆ ಇರುವಂತಹ ಆ ಸಂದರ್ಭದಲ್ಲಿ ಸಮಾಜವನ್ನ ಎದುರು ಹಾಕೊಂಡು ಕೀಳು ಜಾತಿ ಮೇಲು ಜಾತಿ ಅನ್ನದನೆ ಅವರಿಬ್ಬರನ್ನ ಒಂದು ಮಾಡಿ ಸಮಾಜಕ್ಕೆ ಮಾನವ ಕುಲ ಒಂದೇ ಅಂತ ತೋರಿಸಿಕೊಟ್ಟವರು ಜಗಜ್ಯೋತಿ ಬಸವೇಶ್ವರರು. ಅದೇ ಮಾದರಿಯಲ್ಲಿ ಮುಂದೆ 19ನೇ ಶತಮಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಕಾನೂನಿನ ಚೌಕಟ್ಟನ್ನ ಹಾಕಿಕೊಟ್ಟಂತವರು. ಹೇಗೆ ಬಸವಣ್ಣರು ಸಮಾನತೆಯನ್ನ ತೋರಿಸಿದ್ರು ಅದೇ ಮಾದರಿಯಲ್ಲಿ ಅಂಬೇಡ್ಕರ್ ಅವರು ಸಮಾನತೆಯ ಪಾಠ ಮಾಡಿಕೊಟ್ರು. ಆಗ ಬಸವಣ್ಣನವರು ಸಮಾನತೆ ತೋರಿಸಿದ್ರು, ಆದರೆ ಕಡ್ಡಾಯವಾಗಿ ಸಮಾನತೆ ಮತ್ತು ಜಾತೀಯತೆಯನ್ನ ಹೊರದೂಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಯಾಕೆ ಅಂತ ಕೇಳಿದ್ರೆ ಅವಾಗ ಕಾನೂನು ಅನ್ನುವಂಥದ್ದಿರಲಿಲ್ಲ. ಆದ್ರೆ ಅಂಬೇಡ್ಕರ್ ಅವರು ಬಂದು ಕಾನೂನಿನ ಅಡಿಯಲ್ಲಿ ಅವುಗಳನ್ನ ತೆಗೆದುಕೊಂಡು ಜಾತಿ ನಿರ್ಮೂಲನೆಯನ್ನ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟರು. ಆ ಮೂಲಕ ನಮ್ಮ ಭಾರತ ದೇಶದಲ್ಲಿ ಪೂರ್ತಿ ಜಾತಿ ನಿರ್ಮೂಲನೆ ಆಗಿಲ್ಲ ಅಂದ್ರೂ ಕೂಡ ಅಲ್ಪ ಸ್ವಲ್ಪ ಮಟ್ಟಿಗಾದರೂ ಕೂಡ ಅದನ್ನ ಒಂದು ತಹಬದಿಗೆ ತಂದಂತಹ ಕೀರ್ತಿ ಅದು ನಮ್ಮ BR ಅಂಬೇಡ್ಕರ್ ಅವರಿಗೆ ಸಲ್ಲಬೇಕಾದಂತಹದ್ದು. ಇಂತಹ ಶ್ರೇಷ್ಠ ಮಹಾನ್ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಹುಟ್ಟಿ ಅವರ ಒಂದು ನುಡಿಗಳನ್ನ ನಾವು ಅರ್ಥಕೊಂಡ್ರೆ ಮಾತ್ರ ಈ ದೇಶದಲ್ಲಿ ಹುಟ್ಟಿದಕ್ಕೆ ಸಾರ್ಥಕ ಆಗುತ್ತೆ. ಬುದ್ಧ ಹೇಳಿದ್ರು ಅಹಿಂಸಾ ಪರಮೋ ಧರ್ಮ. ಬಸವಣ್ಣನವರು ಹೇಳಿದ್ರು ದಯವೇ ಧರ್ಮದ ಮೂಲವಯ್ಯ ಅಂತ. ಅಂಬೇಡ್ಕರ್ ಅವರು ಅದನ್ನ ಕಾನೂನು ಮುಖಾಂತರ ತಂದ್ರು. ಯಾರು ಹಿಂಸೆ ಮಾಡ್ತಾರೆ ಅವರಿಗೆ ಶಿಕ್ಷೆ ಆಗ್ಬೇಕು, ಯಾರು ಅನ್ಯಾಯ ಮಾಡ್ತಾರೆ ಅವರನ್ನ ಆ ಕಾನೂನಿನಲ್ಲಿ ಬಂದಿಯಾಗಿಡಬೇಕು. ಆ ಮೂಲಕ ಬುದ್ಧಿ ಕಲಿಸುವಂತಹ ಕೆಲಸ ಬುದ್ಧ ಬಸವ ಹೇಳಿದಂತದ್ದನ್ನ ಅಂಬೇಡ್ಕರ್ ಅವರು ಜಾರಿಯಲ್ಲಿ ತಂದ್ರು ಅಂತ ನಾವು ಬಹಳ ಖುಷಿಯಿಂದ ಹೇಳ್ಕೊಳ್ಬೇಕಾಗತ್ತೆ.